ಸುಕ್ಷೇತ್ರ ಮೈಲಾರದಲ್ಲಿ ಪೂಜೆ ವಿಷಯವಾಗಿ ಗಲಾಟೆ ಆಗಿದೆ. ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿ ಜೊತೆಯಲ್ಲಿ ಗಲಾಟೆ ನಡೆದಿದೆ. ಅಧಿಕಾರಿ ಜೊತೆಯಲ್ಲಿ ವೆಂಕಟಪ್ಪ ಒಡೆಯರ್ ವಾಕ್ಸಮರವನ್ನ ಮಾಡಿದ್ದಾರೆ. ಸುಕ್ಷೇತ್ರ ಮೈಲಾರದಲ್ಲಿ ನಡೆದಿರುವಂತ ಗಲಾಟೆ ಇದು. ಪೂಜೆ ವಿಷಯ ಗಲಾಟೆ ಮಾಡ್ಕೊಂಡಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿ ಜೊತೆಯಲ್ಲಿ ವೆಂಕಟಪ್ಪ ಒಡೆಯರ್ ವಾಕ್ಸಮರವನ್ನ ಮಾಡಿದ್ದಾರೆ. ವಂಶ ಪಾರಂಪರ್ಯವಾಗಿ ಪೂಜೆಯನ್ನ ಮಾಡ್ತಾ ಇದ್ದೀವಿ, ನಾವು ಮೂಲ ಗುರುಗಳು ಪೂಜೆಯನ್ನ ಬಿಟ್ಟು ಕೊಡಲ್ಲ ಅಂತ ಹೇಳಿ ಅಧಿಕಾರಿ ಮೇಲೆ ಗರಂ ಆಗಿದ್ದಾರೆ. ಈಗ ನೋಡಿದ್ರೆ ನಮ್ಗೆ ಪೂಜೆ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ಪೂಜೆ ಮಾಡುವಂತ ವಿಷಯವಾಗಿ ಅಧಿಕಾರಿ ಮೇಲೆ ಗರಂ ಆಗಿದ್ದಾರೆ. ನಾವು ಮತ್ತೆ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ವೆಂಕಪ್ಪಯ್ಯ ಒಡೆಯರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಬಂದು ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಸೇವೆ ಮಾಡೋರ ಮೇಲೆ ಇಷ್ಟು ಒಂದು ದೌರ್ಜನ್ಯ ಅಧಿಕಾರಿಗಳು ಬಂದು ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಸೇವೆ ಮಾಡೋರ ಮೇಲೆ ಇಷ್ಟು ಒಂದು ದೌರ್ಜನ್ಯ ಅಧಿಕಾರಿಗಳು ಬಂದು ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಸೇವೆ ಮಾಡೋರ ಮೇಲೆ ಇಷ್ಟು ಒಂದು ದೌರ್ಜನ್ಯ ಅಧಿಕಾರಿಗಳು ಬಂದು ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಸೇವೆ ಮಾಡೋರ ಮೇಲೆ ಇಷ್ಟು ಒಂದು ದೌರ್ಜನ್ಯ ನಾವೇನಲ್ಲಿ ಯಾವ ಅಡಿತಡೆ ಯಾವುದೇ ಅಧಿಕಾರಿಗಳು ಬಂದು ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥದ್ದು ಸೇವೆ ಮಾಡೋರ ಮೇಲೆ ಇಷ್ಟು ಒಂದು ದೌರ್ಜನ್ಯ ಭಕ್ತರು ಜಾಸ್ತಿ ಆದಂಗೆ ನಮಗೂ ಸ್ವಲ್ಪ ಹೊಟ್ಟೆ ತುಂಬಾ ಅನ್ನ ಊಟ ಮಾಡ್ತಾ ಇದ್ದೀವಿ. ನಾವೇನಲ್ಲಿ ಯಾವ ಅಡಿತಡೆ ಯಾವುದೇ ಅಡಿಯತಡೆ ಏನ್ ಮಾಡಕ್ ಆಗಂಗಿಲ್ಲ. ಅಧಿಕಾರಿಗಳು ಬಂದು ದೌರ್ಜನ್ಯ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ಈಗ ಎಟ್ ಪ್ರೆಸೆಂಟ್ ಅಲ್ಲಿ ಯಾರು ಪೂಜೆ ಮಾಡ್ತಿದ್ರು? ಈಗ ವೆಂಕಪ್ಪಯ್ಯ ಒಡೆಯರ್ ಕುಟುಂಬಸ್ಥರನ್ನ ಹೊರಗಡೆ ಹಾಕೋದಕ್ಕೆ ಕಾರಣ ಏನಾಯ್ತು? ಏನಾದ್ರು ಸಾಲ್ವ್ ಆಯ್ತಾ ಅಥವಾ ಹಿಂಗೆ ಜಟಾಪಟಿ ಮುಂದುವರೆದಿದೆಯಾ? ಏನು ಶರ್ಮಿತಾ, ಹೂವಿನಡಗಲೆ ತಾಲೂಕಿನ ಮೈಲಾರ ಸುಸಪ್ಸರದಲ್ಲಿ ಕೂಡ ಕಳೆದ ಹಲವು ವರ್ಷಗಳಿಂದ ಕೂಡ ಇದೇ ರೀತಿಯಾದಂತ ವ್ಯಾಜ್ಯ ನಡೀತಾ ಇರತಕ್ಕಂಥದ್ದು. ಅಲ್ಲಿ ಧರ್ಮಕರ್ತ ಇರ್ತಕ್ಕಂಥ ವೆಂಕಪ್ಪ ಒಡೆಯರ್ ಮತ್ತು ಅವರ ಸಹೋದರ ನಡುವೆ ಕೂಡ ವ್ಯಾಜ್ಯ ಇರ್ತಕ್ಕಂಥ, ಅಂದ್ರೆ ವಂಶ ಪರಂಪರೆಯಾಗಿ ಕೂಡ ನಾವು ಆ ದೇವಸ್ಥಾನದ ಪೂಜೆ ಮಾಡ್ಕೊಂಡು ಬಂದೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಆ ಒಂದು ಕುಟುಂಬದ ನಡುವೆ ಕೂಡ ಸಾಕಷ್ಟು ಒಂದು ವ್ಯಾಜ್ಯ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಪರಿಸ್ಥಿತಿ ವಿಕೋಪಕ್ಕೆ ಕೂಡ ಹೋಗಿರ್ತಕ್ಕಂಥದ್ದು. ಅಲ್ಲಿ ಪೂಜೆ ಮಾಡತಕ್ಕಂತ ಏನು ಅರ್ಚಕರಿದ್ದಾರೆ ಅವರನ್ನ ಮುಜರಾಯಿ ಇಲಾಖೆಯವರು ಕೂಡ ಈಗಾಗಲೇ ಹೊರಗಡೆ ಆಗ್ತಕ್ಕಂಥ ಕೆಲಸ ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಮೈಲಾರ ಕ್ಷೇತ್ರ ಅದು ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಪೂಜಾರಿಗಳನ್ನು ನೇಮಕ ಮಾಡೋದು ಕೂಡ ಧಾರ್ಮಿಕ ದತ್ತಿ ಇಲಾಖೆ ಇದಾಗಿರುತ್ತೆ. ಆ ನಿಟ್ಟಿನಲ್ಲಿ ಕೂಡ ಅಲ್ಲಿ ಬಲವಂತವಾಗಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಅಲ್ಲಿ ಅರ್ಚಕರನ್ನು ಗರ್ಭಗುಡಿ ಪ್ರವೇಶ ಮಾಡಬಾರದು ನಿಟ್ಟಿನಲ್ಲಿ ಕೂಡ ಆದೇಶವಿದ್ರು ಕೂಡ ಆದೇಶ ಉಲ್ಲಂಘನೆ ಮಾಡಿ ಅಲ್ಲಿನ ಪೂಜಾ ಅರ್ಚಕರು ಕೂಡ ಗರ್ಭಗುಡಿಯ ಪ್ರವೇಶ ಮಾಡಿ ಪೂಜೆ ಮಾಡ್ತಾ ಇದ್ರ ಆರೋಪಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥ. ಆ ಹಿನ್ನೆಲೆಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳು ಕೂಡ ಅವರನ್ನ ಹೊರ ಹಾಕ್ತಕ್ಕಂಥ ಕೆಲಸ ಕೂಡ ಮಾಡಿರ್ತಕ್ಕಂಥದ್ದು. ಈಗ ಇನ್ನು ಮುಸುಕಿನ ಗುದ್ದಾಟ ಕೂಡ ನಡೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನಾವು ವಂಶ ಪರಂಪರವಾಗಿ ಮೈಲಾರ ಕ್ಷೇತ್ರದಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ, ನಮ್ಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅಲ್ಲಿನ ಧರ್ಮಕರ್ತರು ಮತ್ತು ಅದ್ರ ಜೊತೆಗೆ ಅರ್ಚಕರು ಕೂಡ ಅವರ ವಾದ ಆಗಿರ್ತಕ್ಕಂಥದ್ದು. ಆದ್ರೆ ಮತ್ತೊಂದು ಕಡೆ ಧಾರ್ಮಿಕ ದತ್ತಿ ಇಲಾಖೆಯ ನಿಯಮಗಳೇ ಪ್ರಕಾರ ನಾವು ಇಲ್ಲಿ ಮಾಡ್ತೀವಿ ಅನ್ನೋದು ಕೂಡ ಅಧಿಕಾರಿಗಳಾಗಿರ್ತಕ್ಕಂಥದ್ದು. ಎರಡು ಕಡೆ ಕೂಡ
ಜಟಾಪಟಿ ನಡೀತಾ ಇರ್ತಕ್ಕಂಥದ್ದು. ಈಗ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಇದೇ ತಿಂಗಳ ಅಲ್ಲಿ ಮೈಲಾರ ಕ್ಷೇತ್ರದಲ್ಲಿ ಕೂಡ ಒಂದು ಕಾರ್ಣಿಕೋತ್ಸವ ಕೂಡ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಕೂಡ ಈಗ ಈ ರೀತಿಯ ಗಲಾಟೆಗಳು ಸಾಕಷ್ಟು ಅಲ್ಲಿ ಚರ್ಚೆ ಕೂಡ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಬಸವರಾಜ್ ತಮ್ಮ ಇನ್ಫಾರ್ಮೇಶನ್ಗೆ.